ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ. ಬಟ್ ಸಿನಿಮಾ ಎಲ್ಲೋ ಒಂದು ಕಡೆ ಪಾರ್ಟ್ 1 ಬಂದ ಮೇಲೆ ಪಾರ್ಟ್ 2 ಬರಕ್ಕೆ ತುಂಬಾ ಟೈಮ್ ಹಿಡಿಯಿತು. ಗ್ರಾಫಿಕ್ಸ್ ಆಗಿರ್ಬೋದು, VFX ತುಂಬಾ ಟೈಮ್ ಹಿಡಿಯಿತು ಅನ್ನೋ ಮಾತನ್ನ ಹೇಳಿದ್ರಿ. ಯಾಕಷ್ಟು ಡಿಲೇ ಆಯಿತು ಅನ್ನೋದು? ಒಂದು ಪಾರ್ಟ್ 1 ಆದಮೇಲೆ ಒಂದು ಸಣ್ಣ ಬ್ರೇಕ್ ತೊಗೊಂಡು ನಾವೇ. ಸೊ ಬ್ರೇಕ್ ತೊಗೊಂಡ್ಮೇಲೆ ನಾನೊಂದು ಬೇರೆ ಪ್ರಾಜೆಕ್ಟ್ ಶಿಫ್ಟ್ ಆದೆ. ಸೊ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಅದಾದಮೇಲೆ ಮತ್ತೆ ಶೂಟಿಂಗ್ ಪ್ರೋಗ್ರಾಮ್ ಹಾಕೊಂಡು ಸೊ ನಾವೇನು ಶೂಟ್ ಮಾಡಿದ್ರೆ ಅದನ್ನು VFX ಮಾಡೋಕ್ಕೆ ಟೈಮ್ ಆಯಿತು. ಸೊ ಆ ಕಾರಣಗಳಿಂದ ಡಿಲೇ ಆಯಿತು. ಏನಾದ್ರು ಚೇಂಜಸ್ ಮಾಡಿದ್ರಾ ಶರಣ್ ಸರ್ ಅಲ್ಲಿ? ಸ್ಕ್ರಿಪ್ಟ್ ಫಸ್ಟ್ ಏನು ಬರ್ದಿದ್ದು ಆ ರೀತಿ ಅಲ್ಲಲ್ಲ, CG ಲೆಕ್ಕಲ್ಲ ಅಂದ್ರೆ ಬೇರೆ ಎಲ್ಲ ವಿಚಾರದಲ್ಲೂ ಮಾಡಿಫೈ ಇಲ್ಲ ಏನು ಹೆಚ್ಚಿಗೆ ಏನು ಮಾಡಿಫೈ ಮಾಡಿಲ್ಲ. ಆಲ್ಮೋಸ್ಟ್ ಏನು ಪ್ಲಾನ್ ಇತ್ತು ಹಾಗೆ ಶೂಟ್ ಮಾಡಿ ಹಾಗೆ ಬಂದಿದ್ದೀವಿ. ಸರ್, ಈ ಸಿನಿಮಾದಲ್ಲಿ ಆಶಿಕಾ ರಂಗನಾಥ್ ಪಾತ್ರ ಒಂದು ಸ್ವಲ್ಪ ಅಂದ್ರೆ ಜಾಸ್ತಿ ಇಲ್ಲ, ಕಮ್ಮಿ ಇದೆ ಅನ್ನುವಂಥ ಒಂದಿಷ್ಟು ರಿವ್ಯೂಗಳನ್ನ ನೋಡಿದ್ವಿ. ಸೊ ಆ ಪಾತ್ರ ವಿಚಾರಕ್ಕೆ ಬಂದ್ರೆ ಆಶಿಕಾ ರಂಗನಾಥ್ ಎಷ್ಟು ಟೈಮ್ ಇರ್ತಾರೆ ಅಂತ ನಿಮ್ ಜೊತೆ? ಯಾಕಂದ್ರೆ ಅವರೇ ನಿಮ್ಮನ್ನು ಕರ್ಕೊಂಡು ಬಂದಿರೋದು ಮಗ ಅಂತ. ನನಗೇನು ಆ ಥರ ಅನಿಸಿಲ್ವಲ್ಲ. ಅಂದ್ರೆ ಪಾರ್ಟ್ 1 ಸೆಟಪ್ ಮಾಡಿದ್ದವರು, ಅಂದ್ರೆ ಕತೆ ಸ್ಟಾರ್ಟಿಂಗ್ ಅರಿಜನ್ ಅವರು ಒಬ್ಬ ಮಗನ ಕರ್ಕೊಂಬಂದು ಈ ರೀತಿ ಸೆಟಪ್ ಮಾಡೋದು. ಸೊ ಈಗ ಇಲ್ಲಿ ನಡೆಯುವಂಥದ್ದು ಸಿಚುವೇಶನ್ ಇದು ಮೋರ್ ಓವರ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ಆ ಕ್ಯಾರೆಕ್ಟರ್ಗೆ ಅಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಲಿಂಕ್ ಇಲ್ಲ. ಸೊ ಆ ಕಾರಣಕ್ಕಾಗಿ ಅವ್ರದ್ದು ಸ್ಕ್ರೀನ್ ಸ್ಪೇಸ್ ಕಮ್ಮಿ ಅನಿಸುತ್ತೆ, ಬಟ್ ಇಂಪ್ಯಾಕ್ಟ್ ಅದೇ ರೀತಿ ಇದೆ. ಪ್ಲಸ್ ಡಿಲೇ ಆಗಿದ್ದು ನಮ್ಮದು ಡಿಲೇ ಆಯಿತು, ಬಟ್ ಆಡಿಯನ್ಸ್ ಡಿಲೇ ಮಾಡಲಿಲ್ಲ ನಮಗೆ. ಅಂದರೆ ಅವ್ರು ಅಷ್ಟು ಕಾಯ್ದು ನಾವೆಲ್ಲೇ ಯಾವುದೇ ಪ್ರಾಜೆಕ್ಟ್ ಇದಕ್ಕೋದ್ರು ಕಾಮೆಂಟ್ಸಲ್ಲಿ ಪಾರ್ಟ್ 2 ಯಾವಾಗ ಅಂತ ಇದ್ರು. ಸೊ ಈ ಒಂದು ನಾವು ಪಾರ್ಟ್ 1ಗೆ ಮಾಡಿದಷ್ಟು ಪ್ರಮೋಷನ್ಸ್ ಮಾಡಿರಲಿಲ್ಲ, ಆದರೂ ಪಾರ್ಟ್ 1ಗಿಂತ ತುಂಬ ಒಳ್ಳೆ ಓಪನಿಂಗ್ ಪಾರ್ಟ್ 2 ತೊಗೊಂಡಿದೆ. ಎಸ್ಪೆಷಲಿ ಸಿಂಗಲ್ ಥಿಯೇಟರ್ಸ್ ದಾವಣಗೆರೆ, ಶಿವಮೊಗ್ಗ, ಮೈಸೂರು ಮತ್ತು ನಾರ್ತ್ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಗಳು ತುಂಬ ಚೆನ್ನಾಗಿ ಓಪನಿಂಗ್ ಇಟ್ಕೊಂಡಿದೆ. ಆಮೇಲೆ ಮಾರ್ನಿಂಗ್ ಶೋಗಿಂತ ಮ್ಯಾಟ್ನಿ ಮತ್ತೆ ಪಿಕಪ್ ಆಗಿದೆ ನಮ್ಮದು. ಸೊ ಎಲ್ಲೋ ಒಂದು ಕಡೆ ಸರ್ ಎಷ್ಟೇ ಸಿನಿಮಾಗಳು ಮಾಡಿದ್ರು, ಎಷ್ಟೇ ಒಳ್ಳೆ ಕತೆ ತಂದ್ರು ಕೂಡ ಥಿಯೇಟರಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನುವಂಥ ಒಂದು ಮಾತಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇವತ್ತಿನ ಒಂದು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ ಮೇಲೆ ನಿಮ್ಗೆ ಅನಿಸಿದ್ದೇನು ಅಂತ? ನಮಗೆ ಇವತ್ತೆಲ್ಲ ನೋಡಿದ್ರಲ್ಲ ನೀವೇನೆ. ಸೊ ಇವತ್ತು ಖಂಡಿತವಾಗ್ಲೂ ಜನ ಬಂದು ನಮಗೆ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಅನ್ನುವಂಥದ್ದು. ಆ್ಯಕ್ಚುಲಿ ಅದು ಎರಡೂ ಟ್ರ್ಯಾಕು ಇದೆ. ಅದಕ್ಕೆ ಬೇರೆ ಆಯಾಮದಲ್ಲಿ ನಾವು ಅದೊಂದು ದೊಡ್ಡ ಡಿಬೇಟ್ ರೀ ಮತ್ತೆ ಅಗೇನ್, ಬಿಕಾಸ್ ಆ ಡಿಬೇಟೇ ಬೇರೆ ಅದು. ಅದಕ್ಕೆ ಅಂತ ಒಂದು ಸಲ ಕುತ್ಕೊಳ್ಳೋಣ. ಬಿಕಾಸ್ ಆ್ಯಕ್ಚುಲಿ ಟ್ರೆಂಡ್ ಚೇಂಜ್ ಆಗ್ತದೆ. ಅಂದರೆ ನಾನು ಹೇಳ್ತಾ ಇರೋದು ಇವತ್ತು ನಮ್ಮನ್ನು ನಾವು ಎಂಗೇಜ್ ಆಗಲಿಕ್ಕೆ OTT ಅನ್ನುವಂಥದ್ದಾಗಿರ್ಬೋದು, ಏನೇನೋ ಆಗಿರ್ಬೋದು, ಇದ್ರ ಮಧ್ಯದಲ್ಲೂ ಕೂಡ ಇವತ್ತು ಇಷ್ಟು ಈ ಥರದ ಜನ ಬರ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು ದೊಡ್ಡ ವಿಚಾರ ಅಲ್ವಾ. ಒಬ್ಬ ಚಿತ್ರರಂಗದವನಾಗಿ ಒಂದಿಷ್ಟು ವರ್ಷಗಳಿಂದ ಇಲ್ಲಿ ನನ್ನ ಜರ್ನಿ ಆಗಿರೋದು, ಇವತ್ತು ಇವರೇ ಒಂದಿಷ್ಟು ವೀಡಿಯೋಸನ್ನು ಕಳಿಸಿದ್ರು. ಒಂದಿಷ್ಟು ಜನ ಪ್ರೇಕ್ಷಕರು ಇವತ್ತು ಥಿಯೇಟ್ರ್ ಒಳಗಡೆ ಬರ್ತಾ ಇರೋವಂಥದ್ದು ಒಂದು ಆಶೀರ್ವಾದ ಅಲ್ವಾ. ನನಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದ ಮೇಲೆ ಇರುವಂಥ ಪ್ರೇಕ್ಷಕರ ಆಶೀರ್ವಾದ ಅಲ್ವಾ. ಅಂದರೆ ಅದು ಏನಿದೆ ಕಂಪ್ಲೇಂಟ್ ಅಂದರೆ ಹೆಸರು ಅಂದರೆ ಚೆನ್ನಾಗಿದೆ ಮೂವಿ ಅನ್ನೋ ಮೂವಿಗೆ ಬರ್ತಿಲ್ವಲ್ಲ ಅನ್ನೋದಿದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸರಳ ಪ್ರೇಮ ಕಥೆ ಇರೋದು ಅಂದರೆ ನಾವು ಅದೇನು ರಿಸಲ್ಟ್ ಬಂತು ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಬರಬೇಕಾಯ್ತು ಅಂತ. ಬ್ಲಿಂಕು, ಫೋಟೋ ಇವೆಲ್ಲ ಒಳ್ಳೆ ಸಿನಿಮಾಗಳೇ, ಅವಕ್ಕೆ ಜನ ಹಾಜರಾತಿ ಹಾಕಿಲ್ಲ ಅಂತ. ಬಟ್ ಈ ಸಿನಿಮಾಗೆ ಅದೇ ನನಗೆ ನಾವು ಪ್ರಮೋಷನ್ ಮಾಡಿಲ್ಲ, ಸೊ ಒಂಚೂರು ಹೋದ್ಮೇಲೆ ಎತ್ಕೊಳ್ಳೋದು ಮೂವಿ ಅಂತ ಅನ್ಕೊಂಡಿದ್ದೆ. ಬಟ್ ಮಾರ್ನಿಂಗೇ ಓಪನಿಂಗ್ ಬಂದಿದೆ. ಈಗ ಚಿತ್ರದುರ್ಗ 25,000 ಆಗಿದೆ, ವಿಚ್ ಇಸ್ ಗುಡ್ ಅಮೌಂಟ್. ಸರ್, ಕೊನೆಯದಾಗಿ ಸಿನಿಮಾ ರಿಲೀಸ್ ಆಗಿದೆ, ವೀಕೆಂಡ್ಸ್ಗಳು ನಾಳೆಯಿಂದ ಶುರುವಾಗ್ತಿದೆ, ಹಬ್ಬ ಶುರುವಾಗ್ತಾ ಇದೆ. ಅಭಿಮಾನಿಗಳನ್ನ ಥಿಯೇಟರ್ಗೆ ಯಾವ ಥರ ಕರೀತೀರಾ, ಇನ್ವೈಟ್ ಮಾಡ್ತೀರಾ ಅಂತ? ಅವತಾರ ಪುರುಷ ಭಾಗ 2 ನೀವುಗಳೆಲ್ಲರೂ ನನ್ನ ಜೊತೆಯಲ್ಲಿ ಈ ಅವಧಿಯಲ್ಲಿ, ಅಂದರೆ 1ನೇ ಭಾಗ ಆಗಿ 2ನೇ ಭಾಗ ಒಂದು ಹೆಚ್ಚು ಕಮ್ಮಿ 2 ವರ್ಷಗಳ ಅವಧಿ ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ ಥ್ಯಾಂಕ್ಸ್. ಮತ್ತು ಇದ್ದಿದ್ದು ಮಾತ್ರ ಅಲ್ಲ, ಆ ಸಪೋರ್ಟನ್ನು ಇವತ್ತು ಸಿನಿಮಾ ರಂಗಕ್ಕೆ ಥಿಯೇಟರ್ಗೆ ಇವತ್ತು ಸಿನಿಮಾ ಬಂದಾಗ್ಲೂ ಕೂಡ ಇಷ್ಟು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ಮಾಡ್ತಾಯಿದ್ದೀರಿ. ನೀವೆಲ್ಲರೂ ಈ ಒಂದು ಹೊಸ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಿಂತಂಥದ್ದು ನಮ್ಮೆಲ್ಲರ ಗೆಲುವಲ್ಲ, ಅದು ನೀವು ಕೊಟ್ಟಂಥ ಆಶೀರ್ವಾದ ಅದು.